ಟಿಕೆಟ್ ಹೋಮ್ಗೆ ಬರೀ ಹುಡುಗಿರನ್ನೇ ಸೆಲೆಕ್ಟ್ ಮಾಡ್ತಾರೆ. ಸೊ ಅವಾಗ ನೀವೊಂದು ಮಾತು ಹೇಳ್ತೀರಾ, ನೋಡಿ ಹುಡುಗಿರಲ್ಲಿ ಒಬ್ರಿಗೂ ಅರ್ಹತೆ ಇಲ್ವಾ ಫಿನಾಲೆ ಟಿಕೆಟ್ ಪಡೆಯೋದಕ್ಕೆ ಅಂತ ರೈಸ್ ಮಾಡ್ತೀರಾ ಆ ಪಾಯಿಂಟ್ನ. ಸೊ ಪ್ರತಿ ಸೀಸನಲ್ಲೂ ಇದೇ ಥರ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ ಟಾರ್ಗೆಟ್ ಹುಡುಗರ ಕಡೆಯಿಂದ. ಅದು ಏನು ಮಾಡೋಕ್ಕಾಗಲ್ಲ, ಆ ಥರ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗಿರುತ್ತೆ, ಆ ಥರ ಟೀಮ್ಗಳಾಗೋಗ್ಬಿಟ್ಟಿರುತ್ತೆ. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಂದರೆ ಇಲ್ಲಿ ಯಾರು ಡಿಸರ್ವ್ ಇರಲಿಲ್ವಾ ಹುಡುಗಿರು? ನೀವು 3 ಜನ, ನೀವು ಇರ್ತೀರಾ, ಮೋಕ್ಷಿತಾ ಇರ್ತೀರಾ, ಗೌತಮಿ ಇರ್ತೀರಾ, ಚೈತ್ರ ಅವರು ಇರ್ತಾರೆ. ನನಗೆ ಹಂಗಾದಾಗ ಅದು ಪ್ರಾಸೆಸ್ ಫಸ್ಟ್ ಟಿಕೆಟ್ ಹೋಮ್ ಅಂತ ಎಲ್ಲ ಆದಮೇಲೆ ನಾನು ನೋಡ್ತಿದ್ದೀನಿ ಒಂದು ಹುಡುಗಿಗಾದ್ರೆ ಹಿಂಗೆ ತಿರುಗಿ ನೋಡಿದಾಗ ಲೈಕ್ ಎಲ್ಲ ಹುಡುಗಿರ್ ಕತ್ತಲು ಬೋರ್ಡಿತ್ತು. ನನಗೆ ಅವಾಗ ಅನಿಸಿದ್ದು, ಇಷ್ಟು ದಿನ ಹುಡುಗಿರು ನಾವೆಲ್ಲ ಒಂದೊಳ್ಳೆ ಫೈಟ್ ಕೊಟ್ಟಿದ್ದೀವಿ, ಇದು ಮಾಡಿದ್ದೀವಿ, ಯಾಕೆ ನಮಗೆ ಸಿಕ್ಕಲಿಲ್ಲ ಅನ್ನೋದು ನನಗೊಂದು ಬೇಜಾರಿತ್ತು ತ್ರಿವಿಕ್ರಮ್ ಹತ್ರ ಮಾತಾಡುವಾಗ. ಆ್ಯಂಡ್ ಆಮೇಲೆ ಅನಿಸಿದ್ದು ಲೈಕ್ ಇವಾಗ ಒಬ್ರೊಬ್ರಿಗೂ ಒಂದೊಂದು ಒಪಿನಿಯನ್ ಇರುತ್ತೆ. ಇವಾಗ ಹನುಮಂತ್ ಅವ್ರು ಬಂದರೆ ಒಂದು ಬೇರೆ ರೀತಿ ಹೋಗುತ್ತೆ, ಇವಾಗ ರಜತ್ ಬಂದಾಗ ಬೇರೆ ರೀತಿ. ಬಿಕಾಸ್ ಅವರು ಒಂದು 50 ದಿನ ಆದಮೇಲೆ ಬಂದಿರೋದ್ರಿಂದ ಅವ್ರು ಹೊರಗಡೆಯಿಂದ ಸ್ವಲ್ಪ ನೋಡ್ಕೊಂಬಂದಿರ್ತಾರೆ, ಒಳಗಡೆದೊಂದು ಅಸಂಪ್ಷನ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತಾರೆ. ಸೊ ಅವ್ರು ಮಾಡಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆ ಮೂಮೆಂಟಲ್ಲಿ ಅನಿಸ್ತು. ಆಮೇಲೆ ನನಗನ್ಸಿದ್ದು ಎಸ್, ವಿ ಹ್ಯಾವ್ ಟು ರೆಸ್ಪೆಕ್ಟ್ ಇಸ್ ಡಿಸಿಷನ್. ನಾವು ಇವಾಗ ಏನಲ್ಲಿ ಖಳನಾಯಕ ಅಂತ ಕೂರಿಸಿದಾರೋ ಅವ್ರ ಡಿಸಿಷನ್ನ ಕರೆಕ್ಟಾಗಿ ತೊಗೊಂಡಿರ್ತಾರೆ. ಇಫ್ ನಾಟ್ ಅದು ಸರಿ ಕಾಣಿಸಿಲ್ಲ ಅಂದರೆ ಜನ ಇದ್ದಾರೆ ನಿರ್ಧಾರ ಮಾಡೋಕ್ಕೆ. ಅಥವಾ ನನಗೆ ಟಾಸ್ಕ್ಸ್ ಎಲ್ಲ ಇರುತ್ತೆ ಅಂತ ಗೊತ್ತಿರಲಿಲ್ಲ ನಿಜವಾಗ್ಲೂ. ಟಿಕೆಟ್ ಹೋಮ್ ಅನ್ನೋದು ಮುಗೀತು ಕತೆ ಸತ್ವೆ ಇನ್ನು ಅಂತ ಹಿಂಗೆ ಇದ್ದಿದ್ದು. ಆಮೇಲೆ ಅದು ಬೇಜಾರಾಯಿತು, ಒಂದು ಹುಡುಗಿನೂ ಟಿಕೆಟು ಇದಕ್ಕೆ ಹೋಮ್ ತಗೊಳ್ಳಿ ಇಲ್ವಲ್ಲ, ಎಲ್ಲ ಹುಡುಗಿರು ಕತ್ತಲ್ಲಿ ಇದೆಯಲ್ಲ. ಅಂದರೆ ಹುಡುಗಿರು ಏನೂ ಮಾಡಿಲ್ವಾ ಇಷ್ಟು ದಿನ? ಒಳ್ಳೆ ಫೈಟ್ ಕೊಟ್ಟಿದ್ದೀವಿ, ಒಳ್ಳೆ ಫೈಟರ್ ನೀವು ಅಂತೆಲ್ಲ ಹೇಳ್ತಾರೆ, ಆದರೆ ಇದು ತಗೊಳ್ಳದೆ ಇರೋದಕ್ಕಾಗಿಲ್ವಾ ನಮ್ಮ ಕೈಲಿ ಅಂತ ಬೇಜಾರಾಯಿತು. ಆ ಪ್ರಾಸೆಸ್ನ ನಾವು ಅಕ್ಸೆಪ್ಟ್ ಮಾಡಲೇಬೇಕಾ ಅಲ್ಲಿ ಇದ್ಮೇಲೆ. ಸೊ ಅದನ್ನು ಕಷ್ಟಪಟ್ಟು ಅಕ್ಸೆಪ್ಟ್ ಮಾಡ್ಕೊಂಡು ಅಂತ ಗಟ್ಟಿ ಮನ್ಸು ಮಾಡ್ಕೊಂಡು ಮುಂದಕ್ಕೆ ಹೋದೆ. ಎಲ್ಲೋ ಒಂದು ಕಡೆ ಟಾಸ್ಕ್ ಆಡುವಾಗ ಭವ್ಯ ಅವರು ಸಣ್ಣ ಅಂದರೆ ಏನೋ ಮಿಸ್ಟೇಕ್ ಮಾಡಿದ್ದಾರೆ. ಸುದೀಪ್ ಸರ್ ನಿಮಗೆ ಬಂದು ವೀಕೆಂಡಲ್ಲಿ ಹೇಳಿದ್ರು, ಮತ್ತು ತಿರ್ಗಾ ಹನುಮಂತಗೆ ಹೊಡೆದಿದ್ದು ಇದೆಲ್ಲ ಒಂದು ರೀತಿ ಭವ್ಯ ಅವರು ಅವಾಗ ತಾನೇ ನಿಮ್ಮದು ತ್ರಿವಿಕ್ರಮ್ದು ಫೈಟ್ಸ್ ನಡೀತಾ ಇತ್ತು. ಆಮೇಲೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ನಿಮಗೆ ಯಾವ ಡಿಸಿಷನ್ ಹೆಂಗೆ ತಗೊಳ್ಳೋದು ಅಂತ. ಆ ಮಿಸ್ಟೇಕ್ಸಲ್ಲಿ ಮಾಡಿಬಿಟ್ಟಿದ್ದ ಇದೆಲ್ಲವೂ. ಅಂದರೆ ಇಷ್ಟು ದಿನಗಳು ಮಾಡ್ಕೊಂಬಂದಿದ್ದು ಟಾಸ್ಕ್ ಕ್ವೀನ್ ಅಂತಲೇ ನಿಮ್ಗೆಲ್ಲರೂ ಕರಿತಾ ಇದ್ರು. ಎಲ್ಲ ನೀರಿನಲ್ಲಿ ಹೋಮ ಆಯಿತು ಆ ಸಣ್ಣ ಮಿಸ್ಟೇಕ್ಗಳಿಂದ ಭವ್ಯ ಅವ್ರಿಗೆ. ಸೊ ಅದ್ರ ಬಗ್ಗೆ ಇವಾಗ ಏನಾದರೂ ನಿಮಗೆ ರಿಗ್ರೆಟ್ಸ್ ಇದೆಯಾ? ಆ ತಪ್ಪುಗಳನ್ನ ಮಾಡಬಾರ್ದಾಗಿತ್ತು ನಾನು ಅಂತ ಇಂಟೆನ್ಷನಲ್ಲಿ ಮಾಡಿದ್ದಲ್ಲದೆ ಗೊತ್ತಿಲ್ಲದೆ ಆಗಿದ್ದ ಅದು? ಅದು ಇಂಟೆನ್ಷನಲ್ಲಿ ಮಾಡಿದರೆ ಗೊತ್ತಾಗ್ಬಿಟ್ಟಿರೋದು, ಅಲ್ಲೇ ಪಾಯಿಂಟ್ ಮಾಡಿರೋದು. ಆಟದಲ್ಲಿ ಆಡಬೇಕಾದ್ರೆ ಲೈಕ್ ಫುಲ್ಲು ನಾವು ಗೆಲ್ಲಬೇಕು, ಇದನ್ನ ಇಷ್ಟು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತೆಲ್ಲ ಇರುತ್ತಲ್ಲ. ಸೊ ಆಟ ಆಡ್ಬೇಕಾದ್ರೆ ಅರ್ಜೆನ್ಸಿಲಿ ಆಗಿರೋಂಥ ಮಿಸ್ಟೇಕ್ಸ್ ಅದು. ಸೊ ಅದನ್ನು ನಾನು ಆಗಿರೋದು ಸರ್ ಇಲ್ಲ ಸರ್ ಅರ್ಜೆನ್ಸಿಲಿ ಆಗಿರೋ ಹಂಗೆಲ್ಲ ಮಾಡಿಲ್ಲ, ಇಟ್ ಈಸ್ ಅ ಮಿಸ್ಟೇಕ್, ಅಲ್ಲಿ ಗೊತ್ತಾಗ್ತಿದೆ, ನಾನು ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡೆ. ಅಂದರೆ ಅವಾಗ ಏನು ಅನಿಸ್ತು ಅಂದರೆ ಆಟ ಆಡ್ಬೇಕಾದ್ರೆ ಸ್ವಲ್ಪ ಕಾನ್ಶಿಯಸ್ಸಿಂದ ಆಟ ಆಡಬೇಕು. ಬಿಕಾಸ್ ಅಷ್ಟು ದಿನದಿಂದ ಚೆನ್ನಾಗಿ ಆಟ ಆಡಿ ಇವಾಗ ಈ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಯಾಕೆ ಮಾಡಿಕೊಂಡೆ ಅನ್ನೋದು. ಬಿಕಾಸ್ ಆಟ ಆಡೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಕಾನ್ಷಿಯಸ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸ್ತು. ಬಟ್ ಅವ್ರು ಹೇಳಿದಾಗ ಅದೇ ಅನಿಸ್ತು, ಓ ಶಿಟ್ ಅಂತ ಅನಿಸ್ತು, ಬೇಜಾರಾಯಿತು. ಬಟ್ ಆಟ ಆಡುವಾಗ ಫ್ರಸ್ಟ್ರೇಷನ್ನು, ಅಗ್ರೆಸಿವ್ ಅದೆಲ್ಲ ಆಗೇ ಆಗುತ್ತೆ. ಬಿಕಾಸ್ ಅಷ್ಟು ದಿನದ ಇದರಲ್ಲಿ ಭವ್ಯ ಒಬ್ಳೆ ಅಗ್ರೆಸಿವ್ ಆಗಿಲ್ಲ ಮನೇಲಿ, ಎಲ್ಲರೂ ಪ್ರತಿಯೊಬ್ಬರು ಆಗಿದ್ದೀವಿ. ಸೊ ನಾನು ಆಗಿರೋದು ನನಗೆ ಸ್ವಲ್ಪ ಬೇಜಾರು, ಶಿಟ್ ನಾನು ಯಾಕೆ ಅಷ್ಟೊಂದು ಅಗ್ರೆಸಿವ್ ಆದೆ ಅಂತ ಅನಿಸ್ತು. ಬಟ್ ಆದಮೇಲೆ ಅದನ್ನು ಅಯ್ಯೋ ಮಾಡಬಾರ್ದಿತ್ತು ಅಂತ ಅಂದ್ಕೊಂಡೆ. ಬಟ್ ಆಗಿದ್ದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗಬೇಕು. ಬಟ್ ನನಗೆಲ್ಲೋ ನನ್ನ ಆಡಿಯನ್ಸ್ ಬಿಟ್ಕೊಟ್ಟಿಲ್ಲ ಅಂತ ಅನಿಸುತ್ತೆ, ನನ್ನ ಸಪೋರ್ಟ್. ಮೋಕ್ಷಿತ್ ಅವ್ರು ನೆನ್ನೆ ಹೇಳಿದ್ರು ನೀವು ಹನುಮಂತಗೂ ಹೊಡೆದಿರೋದ್ರ ಬಗ್ಗೆ. ಅವರು ಹಿಂದಿನ ದಿನನೇ ಸಾರಿ ಕೇಳ್ತಾರೆ ಹನುಮಂತಗೂ, ಮತ್ತು ನನ್ನ ಜೊತೆ ಅದು ನಾನು ಮಾಡಬಾರ್ದಿತ್ತು ಆ ಥರ ಅಂತ ಹೇಳ್ಕೊಳ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಅದನ್ನು ತೋರಿಸಿಲ್ಲ ಪೋರ್ಷನ್, ಜಸ್ಟ್ ವೀಕೆಂಡ್ ಬರುತ್ತೆ ಅಷ್ಟರಲ್ಲಿ, ವೀಕೆಂಡಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಷ್ಟೇ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಭವ್ಯ ಅವ್ರೆ, ಅಂದರೆ ಹನುಮಂತು ಪ್ಲೇಸಲ್ಲಿ ಬೇರೆ ಯಾರಾದರೂ ಇದ್ದಿದ್ದಿದ್ರೆ ಅದನ್ನೇ ಒಂದು ರಾಧ ಅಂತ ಮಾಡಿ ಅಟ್ಲೀಸ್ಟ್ ಪ್ರೋಮೋ ಮಾಡಿಸ್ಕೊಳ್ತಾ ಇದ್ರು ಅದರಲ್ಲಿ. ಅಂದರೆ ರಂಪಾಟ ಅದು ನಿಜ ಗೊತ್ತಿಲ್ಲ. ಬಿಕಾಸ್ ಎಷ್ಟೋ ಸಿಚುಯೇಷನು ಅಲ್ಲಿ ಏನೇ ಆದ್ರೂ ಹೋಗ್ತಾ ಏನಾಗ್ತಿತ್ತು ಅಂದರೆ ಚಿಕ್ಕ ವಿಚಾರಕ್ಕೆಲ್ಲ ನಾವು ಯಾಕೆ ಜಗಳ ಮಾಡಬೇಕು, ಹೋಗ್ಲಿ ಬಿಡು ಹಿಂಗೆ ಅಂದ್ಕೊಂಬಂದ್ವಿ. ಇನ್ನೊಂದು ಸ್ವಲ್ಪ ದಿನ ಇದ್ದೀವಿ, ಇನ್ನೊಂದು ವಾರ ಇದೆ, 2 ವಾರ ಇದೆ, ಹಿಂಗೆ ಅಂದ್ಕೊಂಬಂದ್ವಿ. ಬಟ್ ಗೊತ್ತಿಲ್ಲ ಹನುಮಂತ ಜಾಗದಲ್ಲಿ ಬೇರೆ ಯಾರೇ ಇದ್ರು ಯಾರು ಹೆಂಗೆ ಮಾಡ್ತಿದ್ರು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇವಾಗ ಹಿಂಗೆ ಸ್ಕೂಲ್ ಆಗಿದ್ದರೆ ನೆಕ್ಸ್ಟ್ ಮೂಮೆಂಟಲ್ಲಿ ಇನ್ನೂ ವಿಚಾರನೇ ಇರಲ್ಲ, ಫುಲ್ಲು ಹೈಪರ್ ಆಗಿಬಿಡ್ತಿದ್ವಿ, ಫುಲ್ಲು ಜೋರಾಗಿ ಮಾತಾಡೋಕ್ಕೆ ಶುರು ಮಾಡ್ತಿದ್ವಿ. ಸೊ ಸಿಚುಯೇಷನ್ಸ್ನ ವಿ ಕಾಂಟ್ ಎಕ್ಸ್ಪೆಕ್ಟ್ ಇನ್ ಬಿಗ್ ಬಾಸ್ ಹೌಸ್. ಹಿಂಗೆ ರಪ್ ಅಂತ ಚೇಂಜ್ ಆಗೋದು. ಇಲ್ಲಿ ಖುಷಿಯಾಗಿದ್ದರೆ ನೆಕ್ಸ್ಟ್ ಮೂಮೆಂಟಲ್ಲಿ ಅಳ್ತಾ ಇರ್ತೀವಿ, ನೆಕ್ಸ್ಟ್ ಮೂಮೆಂಟಲ್ಲಿ ಜೋರಾಗಿ ಜಗಳ ಆಡ್ತಿರ್ತೀವಿ. ಸೊ ಯಾರಿದ್ದಿದ್ರು ಮಾಡ್ತಿದ್ರು ನಂಗೆ ಗೊತ್ತಿಲ್ಲ, ಅಂದರೆ ಅದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿಲ್ಲ. ಬಟ್ ಏನಾಗಿದೆಯೋ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗೋದು ಒಳ್ಳೆಯದು ಅನಿಸ್ತು. ಇನ್ನೊಂದು ಥರ್ಡ್ ಟೈಮ್ ಕ್ಯಾಪ್ಟನ್ಸಿ ಆದಾಗ ಅಲ್ಲೊಂದು ಮಿಸ್ಟೇಕ್ ಆಗುತ್ತೆ. ಆವಾಗ ಅಂದರೆ ತ್ರಿವಿಕ್ರಮ್ ಅವ್ರು ಒಂದು ಸತಿ ಹೇಳ್ತಾರೆ ನೀನು ಕ್ಯಾಪ್ಟನ್ಸಿ ಬಿಟ್ಕೊಡ್ಬೇಡ ಅಂತ,
ಆಮೇಲೆ ಇನ್ನೊಂದ್ಸತಿ ಹೇಳ್ತಾರೆ ಇವರು ಅಂದರೆ ಅಲ್ಲಿ ಮಿಸ್ಟೇಕ್ ಮಾಡಿದ್ರು ಅದಕ್ಕೆ ನಾಮಿನೇಷನ್ ಮಾಡ್ತಾ ಇದ್ದೀನಿ ಭವ್ಯಾನ ಅಂತ. ನನಗೆಲ್ಲೋ ಕನ್ಫ್ಯೂಷನ್ಸ್ ಇತ್ತು. ನಿಮ್ಮ ಹತ್ರ ಬಂದು ಅವರು ಕ್ಯಾಪ್ಟನ್ಸಿ ಬಿಟ್ಕೊಡ್ಬೇಡ ಅಂತ ಹೇಳ್ತಾರೆ, ಅಲ್ಲಿ ನೋಡಿದ್ರೆ ಅದೇ ಪಾಯಿಂಟ್ ತೊಗೊಂಡು ನಿಮ್ಮನ್ನ ನಾಮಿನೇಟ್ ಮಾಡ್ತಾರೆ. ಆಮೇಲೆ ಇಲ್ಲಿ ಧನರಾಜು ಅವರು ಮಿಸ್ಟೇಕ್ ಮಾಡಿದಾಗ ಅವರು ಏನು ಟಿಕೆಟ್ ಟು ಫಿನಾಲೆ ಬಿಟ್ಕೊಡ್ತಾರೆ. ಭವ್ಯನು ಯಾಕೆ ಆ ಡಿಸಿಷನ್ ತಗೊಳ್ಳಲ್ಲ, ಕ್ವಿಟ್ ಮಾಡುವಂಥ ಡಿಸಿಷನ್ ಕ್ಯಾಪ್ಟನ್ಸಿ ಬಗ್ಗೆ ಅಂತ ಹೇಳ್ಬಿಟ್ಟು? ಬಿಕಾಸ್ ಅಲ್ಲಿ ಬಾಲ್ದು ಏನಿದೆಯೋ ಅದು ನನಗೆ ಕಾಣಿಸ್ದೇ ಆಗಿರೋದು. ಅದು ಆ ಬಾಲ್ ಕಾಣಿಸಿ ತಗೊಂಡಿದ್ದಲ್ಲ, ಕಾಣಿಸ್ದೇನೋ ಆಗಿದೆ. ಆಟ ಆಡುವಾಗ ರಜತ್ ಹೇಳಿದರೆ ಸುಮ್ಮನೆ ರೀ ರಜತ್ ಅಂತಾನೆ ಹೇಳ್ಕೊಂಡು. ಬಿಕಾಸ್ ನನಗದೊಂದು ತುಂಬ ದೊಡ್ಡ ಪ್ರಾಬ್ಲಮ್ ಇದೆ. ನಾನು ಆಟ ಆಡುವಾಗ ನನ್ನ ಜೊತೆ ಯಾರು ನನ್ನ ಕರಿಬಾರ್ದು, ನನ್ನ ಮಾತಾಡಬಾರ್ದು, ಸಿಕ್ಕಾಪಡೆ ಕಾನ್ಷಿಯಸ್ ಆಗಿಬಿಡ್ತೀನಿ. ಒಂಥರ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಯಾರ ಹತ್ರನೂ ಮಾತಾಡಲ್ಲ. ಸೊ ಅವಾಗ ನಂಗೆ ಅನಿಸ್ತು ರಜತ್ ಹೇಳುವಾಗ ಅವ್ನು ಕರೆದಾಗ ಕೇಳಿಸ್ಕೋಬೇಕಿತ್ತು ಪ್ರಾಪರಾಗಿ ಅಂತ ಅನಿಸ್ತು. ಅದಾದ್ಮೇಲೆ ಅಲ್ಲಿ ನನ್ನ ಒಬ್ಬಳಿಂದ ಆಗಿರೋಂಥ ಮಿಸ್ಟೇಕ್ ಅಲ್ಲ ಅದು, ಉಸ್ತುವಾರಿಯಾಗಿ ಅವರು ಪ್ರಾಪರಾಗಿ ನೋಡ್ಕೋಬೇಕಿತ್ತು. ಅಲ್ಲಿ ಏನಿಬ್ರು ಉಸ್ತುವಾರಿಯಾಗಿದ್ರು ಆ್ಯಂಡ್ ಅವರಿಬ್ರು ನಾವು ನೋಡಿದ್ವಿ, ನಮ್ಗೆ ಗೊತ್ತಿತ್ತು ನಮ್ದಲ್ಲ ಬಾಲು ಅಂತ, ಅವರಿಬ್ರು ಅಲ್ಲಿ ಸ್ಟ್ಯಾಂಡ್ ತೊಗೋಬೇಕಿತ್ತು. ಸೊ ಓವರ್ ಆಲ್ ಇದಿಷ್ಟು ಜನದಿಂದ ಸುದೀಪ್ ಸರ್ ಅದು ಹೇಳ್ತಾರೆ, ನಿಮ್ಮ ಒಬ್ಬರಿಂದ ಆಗಿರೋ ಮಿಸ್ಟೇಕ್ ಅಲ್ಲ ಇದು, ಇಷ್ಟು ಜನದಿಂದ ಆಗಿರೋ ಮಿಸ್ಟೇಕ್. ಅಕಸ್ಮಾತ್ ನಿಮ್ಮ ಒಬ್ಬರಿಂದನೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಕ್ಯಾಪ್ಟನ್ ರೂಮ್ನ ಬಾಗ್ಲಾಕ್ಸಿದೆ. ಸೊ ಇಟ್ ಇಸ್ ನಾಟ್ ಯುವರ್ ಮಿಸ್ಟೇಕ್. ಆಗಿದೆ ಎಲ್ಲರ ಕಡೆಯಿಂದ ಮಿಸ್ಟೇಕ್ ಆಗಿರೋದ್ರಿಂದನೇ ಕಂಟಿನ್ಯೂ ಮಾಡಕ್ಕೆ ಬಿಡ್ತಿರೋದು. ಹಂಗಾಗಿ ಡೋಂಟ್ ಬಿ ಸಾರಿ, ನೆಕ್ಸ್ಟ್ ಟೈಮ್ ಈ ಮಿಸ್ಟೇಕ್ನ ರಿಪೀಟ್ ಮಾಡಿಬಿಡಿ ಅಂತಲೇ ಸರ್ ಹೇಳೋಗಿದ್ದು. ಸೊ ಓವರ್ ಆಲ್ ಇಟ್ಸ್ ಎವ್ರಿ ಒನ್ಸ್ ಮಿಸ್ಟೇಕ್, ನಾಟ್ ಓನ್ಲಿ ಭವ್ಯಾಸ್ ಮಿಸ್ಟೇಕ್.